ಆತ ಹೆಂಡತಿನೇ ಪ್ರಪಂಚ ಅಂತ ಸಂಸಾರ ಮಾಡ್ತಿದ್ದ. ಆದ್ರೆ ಕಟ್ಕೊಂಡವಳು 4 ದಿನ ಸಂಸಾರ ಮಾಡಿ ನಾಪತ್ತೆಯಾಗಿದ್ಲು. ಹೆಂಡತಿಯನ್ನ ಕೊಂದಿದ್ದಾನೆ ಅಂತ ಗಂಡನಿಗೆ 2 ವರ್ಷ ಜೈಲು ಶಿಕ್ಷೆಯೂ ಆಗಿತ್ತು. ಆದ್ರೆ 3 ವರ್ಷದ ಬಳಿಕ ಪತ್ನಿ ಪ್ರತ್ಯಕ್ಷವಾಗಿದ್ದಾಳೆ. ಹೆಂಡತಿಗೆ ಚೆಲ್ಲಾಟ, ಗಂಡನಿಗೆ ಪ್ರಾಣ ಸಂಕಟ. ಮಾಡದ ತಪ್ಪಿಗೆ ಪತಿಗೆ 2 ವರ್ಷ ಜೈಲು ಶಿಕ್ಷೆ. ಇದು ಥ್ರಿಲ್ಲರ್, ಹಾರರ್, ಸಸ್ಪೆನ್ಸ್ ಸಿನಿಮಾಗಳನ್ನು ಮೀರಿಸೋ ರಣರೋಚಕ ಕಥೆ. ಅಡ್ನಾಡಿ ಹೆಂಡತಿ ಅಡ್ಡದಾರಿ ಹಿಡಿದರೆ ಗಂಡನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಅಕ್ರಮ ಸಂಬಂಧ ಅನ್ನೋದು ಏನೇನೆಲ್ಲ ಮಾಡಿಸಿಬಿಡುತ್ತೆ ನೋಡಿ. ಹೆಂಡತಿಯ ಚಂಗ್ಪಿಂಗ್ಲಿ ಆಟಕ್ಕೆ ಅಮಾಯಕ ಗಂಡ ವಿಲವಿಲ ಒದ್ದಾಡಿ ಹೋಗಿದ್ದಾನೆ. ಕದ್ದು ಮುಚ್ಚಿ ಕಿಲ ಕಿಲ ಅಂದವಳು ರಾತ್ರೋರಾತ್ರಿ ತೈಥಕ ಅಂತ ಕಾಲ್ ಕಿತ್ತು ಗಂಡನ ಜೀವವನ್ನೇ ನರಕವಾಗಿಸಿದ್ದಾಳೆ. ಶಿವ ಶಿವ, ಅದೇನ್ ಆಂಟಿರೋ, ಅದೇನೇನ್ ಆಟ ಆಡ್ತಾರೋ. ಕಟ್ಕೊಂಡ್ ಗಂಡನ ಆ ದೇವರೇ ಕಾಪಾಡಬೇಕು. ಮದುವೆಯಾದ ತಪ್ಪಿಗೆ ಈ ಅಮಾಯಕನ ಬದುಕು ಅಲ್ಲೋಲ ಕಲ್ಲೋಲ ಆಗೋಗಿದೆ. ಈತನ ಹೆಸರು ಸುರೇಶ್. ಕೊಡಗು ಜಿಲ್ಲೆ ಕುಶಾಲನಗರದ ಬಸವನಹಳ್ಳಿಯ ಗ್ರಾಮದವನು. ಈ ಚಪ್ರಿ ಚಾಂದನಿಗೆ ಅದ್ಯಾವ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ನೋ ಗೊತ್ತಿಲ್ಲ. ಅಲ್ಲಿಂದಲೇ ನೋಡಿ ಇವನ ಹೆಗಲೇರಿದ ಶನಿ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ಜಾತ್ರೆ ಜಯಲಕ್ಷ್ಮಿ ತರ ಇರೋ ಇವಳ ಹೆಸರು ಮಲ್ಲಿಗೆ. ಮಾಡಿದ್ದು ಮಾತ್ರ ಮನೆ ಹಾಳ ಕೆಲಸ. ಸುರೇಶ್ ಜೊತೆ ಮದುವೆಯಾಗಿದ್ದ ಮಲ್ಲಿಗೆ ಮತ್ತೊಬ್ಬನ ಜೊತೆ ಕತ್ತಲಲ್ದೆ ಕೈ ಕೈ ಹಿಡಿದು ಕುಣಿದಾಡ್ತಿದ್ಲು. ಆದ್ರೆ ಸುರೇಶ್ ಅಮಾಯಕ. ನನ್ನ ಹೆಂಡತಿ ಬಂಗಾರದಂತವಳು ಅಂತಿದ್ದ. ಅಷ್ಟರಲ್ಲಾಗಲೇ ಕಟ್ಕೊಂಡವನಿಗೆ ಕಟ್ ಹೊಡೆದ ಮಲ್ಲಿಗೆ 2021ರಲ್ಲಿ ಲವರ್ ಜೊತೆ ಮೆಲ್ಲಗೆ ಕಾಲ್ ಕಿತ್ತಿದ್ಲು. ನಾವು ಸುಮ್ಮನೆ ಅದು ಪೊಲೀಸ್ ಸುಳ್ಳು ಮಾಡೋಕ್ಕಿಲ್ಲ. ಹೆಂಗಿದ್ರು ಲೇಡೀಸ್ ಬಾಡಿ ಏನಾರು ಯಾರು ಹೊಟ್ಟೆ ಕಿಚ್ಚಿಗೆ ಮಾಡಿರ್ಬೋದು ಅಂತ ನಮಗಿಂದೊಂದು ಅನುಮಾನ ಆಯಿತು. ನಮಗೇನು ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಗಣೇಶ ಅವ್ರನ್ನ ಹಿಡಿದ್ರೆ ಏನು ಅಂತ ಗೊತ್ತಾಯ್ತು. ಗಣೇಶನೂ ಹಿಡಿದಿಲ್ಲ, ಇವಳನ್ನೂ ಹಿಡಿದಿಲ್ಲ. ಲಾಸ್ಟಿಗೆ ನೀನೇ ಮಾಡಿದ್ದೀಯ ಅಂತ ಜಿಜಿಟು ಅವ್ರನ್ನ ಕರೆಸಿದ್ರು ಮೈಸೂರಿಂದ ಎಂಕ್ವೈರಿಗೆ. 2021ರಲ್ಲಿ ನಾನು ಅರೆಸ್ಟ್ ಹೋಗಿ ಸ್ಟೇಷನ್ ತಗೊಂಡೋಗಿ ಲಾಕ್ ಮಾಡಿಕೊಂಡ್ರು. ಮಲ್ಲಿಗೆ ಪರಾರಿಯಾಗ್ತಿದ್ದಂತೆ ಮನೆಯವರೆಲ್ಲ ಕಂಗಾಲಾಗಿ ಹೋಗಿದ್ರು. ಊರೆಲ್ಲ ಹುಡುಕಾಡಿದ್ರು. ಮೇಕಪ್ ಸುಂದರಿಯ ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ. ಕೊನೆಗೆ ಕಂಗಾಲಾದ ಕುಟುಂಬಸ್ಥರು ಕುಶಾಲನಗರ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಸೈಲೆಂಟ್ ಆಗಿದ್ರು. ದೂರು ಕೊಟ್ಟು ಬರೋಬ್ಬರಿ 1 ವರ್ಷದ ಬಳಿಕ ಮೈಸೂರು ಜಿಲ್ಲೆಯ ಬೆಟ್ಟದಾಪುರ ಠಾಣೆ ವ್ಯಾಪ್ತಿಯಲ್ಲಿ ಅಪರಿಚಿತ ಮಹಿಳೆ ಶವದ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಇದೇ ಮಲ್ಲಿಗೆ ಶವ ಅಂತ ಗುರುತಿಸಿದ್ದ ಬೆಟ್ಟದಪುರ ಪೊಲೀಸರು ಸುರೇಶ್ ಹಾಗೂ ಮಲ್ಲಿಗೆ ತಾಯಿ ಗೌರಿಯಿಂದ ಸಹಿ ಪಡ್ಕೊಂಡಿದ್ರಂತೆ. ಬಳಿಕ ಹೆಂಡತಿ ಕೊಂದು ಬಿಸಾಕಿದ್ದಾನೆ ಅಂತ ಸುರೇಶ್ನನ್ನ ಅರೆಸ್ಟ್ ಮಾಡಿದ್ರು. ನಾನು ತಪ್ಪು ಮಾಡಿಲ್ಲ ಸಾರ್ ಅಂದ್ರು ಜೈಲಿಗಟ್ಟಿದ್ರು. ಕೋರ್ಟ್ ಆದೇಶದಂತೆ ಮಲ್ಲಿಗೆ ತಾಯಿ ಗೌರಿ ಮತ್ತು ಅಸ್ಥಿ ಪಂಜರದ DNA ಪರೀಕ್ಷೆಗೆ ಒಳಪಡಿಸಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು. ಆದ್ರೆ 2 ವರ್ಷಗಳ ಬಳಿಕ ಅಸ್ಥಿ ಪಂಜರ ಮತ್ತು ಮಲ್ಲಿಗೆ ತಾಯಿ ಗೌರಿ DNA ಮ್ಯಾಚ್ ಆಗಿರ್ಲಿಲ್ಲ. ಇದರಿಂದಾಗಿ ಅದು ಬೇರೆ ಯಾರದ್ದೋ ಮಹಿಳೆಯ ಶವ ಅಂತ ಗೊತ್ತಾದಾಗ ಸುರೇಶ್ಗೆ ಬೇಲ್ ಕೊಟ್ಟು ರಿಲೀಸ್ ಮಾಡಲಾಗಿತ್ತು. ಮಾಡದ ತಪ್ಪಿಗೆ ಸುರೇಶ್ ಬರೋಬ್ಬರಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ 2023ರಲ್ಲಿ ಹೊರಬಂದಿದ್ದ. ನಮಗೆ ಅದರ ಇಂಟ್ರೆಸ್ಟ್ನೇ ಇಲ್ಲ. ಎಲ್ಲ ಜೀವಾಗಿದ್ದಾಳೆ ಅಂತಾನೆ ನಮಗೆ ಅನ್ನಿಸ್ತಾ ಇತ್ತು. ಇವರು ಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಕೆಲಸ. ಬೆಟ್ಟದಪುರ ಪೊಲೀಸಿನವರು ಹೇಳುವಾಗ ಅವ್ರು ಹೇಳ್ತಾರೆ, ಇಲ್ಲ ನಿನ್ನ ಅಳಿಯನೇ ಕೊಲೆ ಮಾಡಿದ ಅಂತ. ಎದುರಿಸಿ ತಾನೆ ಆ ರಿಪೋರ್ಟನ್ನ ತೆಗೆದು ಅಲ್ಲಿ ಮಡಗ್ಬಿಟ್ಟು ಹೇಳಿದ್ರು. ರಿಪೋರ್ಟೇ ಹೇಳ್ತಾ ಉಂಟಲ್ಲಮ್ಮ ಅಂತ ಹೇಳಿದ್ರು. ನಿನ್ನ ಅಳಿಯ ಕೊಲೆ ಮಾಡಿದಾನೆ, ನೀವ್ಯಾಕೆ ಸುಳ್ಳು ಹೇಳೋದು ಅಂತ. 3 ವರ್ಷ ಮಡಿಕೇರಿಯಲ್ಲಿ ಮಲ್ಲಿಗೆ ಪತ್ತೆ. ಪ್ರೇಮಿ ಜೊತೆ ಮಾಯಾಂಗನೆ ಪ್ರೇಮದೂಟ. ಮಲ್ಲಿಗೆ ಸತ್ತಿಲ್ಲ ಅಂತ ಕೋರ್ಟ್ ಹೇಳ್ತಿದ್ದಂತೆ ಎಲ್ಲಿಗೆ ಹೋದ್ಲು ಅಂತ ಕುಟುಂಬಸ್ಥರು ಕಂಗಾಲಾಗಿದ್ರು. ಆದ್ರೆ ಮನೆ ಬಿಟ್ಟು ಬಂದಿದ್ದ ಮಿಂಚುಳ್ಳಿ ಪ್ರಿಯಕರನ ಜೊತೆ ಜಾಲಿ ಜಾಲಿ ಅಂತಿದ್ಲು. ಇನ್ನೂ ಸ್ವಲ್ಪ ತಿನ್ನು ಚಿನ್ನು ಅಂತ ಮಡಿಕೇರಿ ಹೋಟೆಲ್ನಲ್ಲಿ ಕಿಲಕಿಲ ಅಂತ ಊಟ ಮಾಡ್ತಿದ್ಲು. ಏಪ್ರಿಲ್ 1ರಂದು ಇದನ್ನ ನೋಡಿ ಶಾಕ್ ಆದ ಸುರೇಶ್ ಸ್ನೇಹಿತರು ಫೋಟೋ ಕಳಿಸಿದ್ದು. ಮಲ್ಲಿಗೆಯ ಅಸಲಿ ಆಟ ಹೊರಬಿದ್ದಿದೆ. ಇದನ್ನೇ ಮುಂದಿಟ್ಕೊಂಡು ಸುರೇಶ್ ಮತ್ತೆ ತನಗೆ ನ್ಯಾಯ ಕೊಡಿಸಿ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾನೆ. ನನ್ನ ತಗೊಬಂದು 2 ವರ್ಷ ಅನುವಾಸದಲ್ಲಿ 2 ವರ್ಷ ಬೇರೆ ಬಾಡಿಗೆ
ಅವರು ಉದ್ಧಾರ ಆಗಬೇಕು ಅಂತ ಬೇರೆ ಬಾಡಿ ಕನೆಕ್ಟ್ ಮಾಡಿ ನನ್ನ ಜೈಲು ಶಿಕ್ಷೆ 2 ವರ್ಷ ಕೊಟ್ಟಿದ್ದಾರೆ. ಈಗ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆ ಕೊಡ್ತಾರೋ ಅದು ನನಗೆ ಗೊತ್ತಿಲ್ಲ. ಅದು ನ್ಯಾಯಾಲಯ ಏನು ಮಾಡ್ತದೋ ನನಗೆ ಗೊತ್ತಿಲ್ಲ. ಈಗೇನು ಭೂಮಿಯಿಂದ ಸತ್ತ ಹೆಣನ ಎದ್ದು ಬಂತ, ಇಲ್ಲೆಲ್ಲ ಆಕಾಶದಿಂದ ಉದುರಿ ಬಂದಿಲ್ಲ, ಅಲ್ಲ ಭೂಮಿಯಿಂದ ಎದ್ದು ಬಂದಿಲ್ಲ. ಈಗ ಪೊಲೀಸ್ ಹೇಳ್ಬೇಕು, ಕಾನೂನು ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಈಗ ತನಿಖೆ ನಡೆಸಿದ ಖಾಕಿಗೆ ಕೋರ್ಟ್ ಶಾಕ್. ಯಾವಾಗ ಮಲ್ಲಿಗೆ ಪತ್ತೆಯಾದ್ಲು ಪ್ರಕರಣದ ದಿಕ್ಕೆ ಬದಲಾಗಿದ್ದು. ಬೆಟ್ಟದಾಪುರ ಪೊಲೀಸರಿಗೆ ಢವಢವ ಶುರುವಾಗಿದೆ. ಪೊಲೀಸರ ಬೇಜವಾಬ್ದಾರಿಯಿಂದ ಅಮಾಯಕ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ. ಮಲ್ಲಿಗೆ ಬದುಕಿದ್ದಾಳೆ, ಆದ್ರೆ ಅಂತ್ಯ ಸಂಸ್ಕಾರ ಮಾಡಿದ್ದ ಮಹಿಳೆ ಯಾರು? ಪೊಲೀಸರು ಸುರೇಶ್ ಮೇಲೆ ಒತ್ತಡ ಹೇರಿದ್ಯಾಕೆ? ತನಿಖೆ ಯಾವ ರೀತಿ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಈ ಎಲ್ಲದರ ಬಗ್ಗೆ ವರದಿ ಕೊಡುವಂತೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ಗೆ ಕೋರ್ಟ್ ಸೂಚಿಸಿದೆ. ಮಾನ್ಯ SP ಅವರಿಗೆ ಅಲ್ಲಿ SP ಅವ್ರಿಗೆ ಫೋನ್ ಮಾಡ್ತೀನಿ, ವಿಚಾರ ಹೇಳ್ತೀನಿ, ತಕ್ಷಣ ಅವರು ಫೋನ್ ಮಾಡಿ ಹೇಳ್ತಾರೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ. ಸ್ವಾಮಿ ಈ ಥರ ಸಿಕ್ಕಿದ್ದಾಳೆ, ಯಾರು ಇವರು ಡಿಸೀಸ್ ಸತ್ತೋಗಿದ್ದಾರೆ ಅಂತ ಹೇಳಿ ಸ್ಕೆಲಿಟನ್ ಹಾಕಿದ್ರು, ಆ ವ್ಯಕ್ತಿ ಬದುಕಿದ್ದಾರೆ ಅಂತ ಇದಾಗ್ತಾನೆ. ತಕ್ಷಣ ಕೋರ್ಟ್ ಏನು ಮಾಡುತ್ತೆ, ಬೆಟ್ಟದಪುರ ಪೊಲೀಸರಿಗೆ ಖುದ್ದಾಗಿ ರಾತ್ರಿ 8 ಗಂಟೆ ಆದರೂ ಕೂಡ ನಾನು ಹಾಜರುಪಡಿಸಬೇಕು ಆಕೆಯನ್ನು ಅಂತ ಕೇಳಿ ಹೇಳ್ತಾರೆ. ಮೈಸೂರಿನ SP ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಖುದ್ದು ಹಾಜರಾಗಿರೋಕ್ಕೆ ಕಡ್ಡಾಯವಾಗಿ ಹಾಜರಿರಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಚೋರ್ ಚಿಟ್ಟಿಬಿಲ್ಲಿ ಹೆಂಡತಿ ಮಂಚದಾಟಕ್ಕೆ ಸುರೇಶ್ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾನೆ. ಆದ್ರೆ ಪೊಲೀಸರು ತನಿಖೆ ದಿಕ್ಕು ತಪ್ಪಿಸಿದ್ಯಾಕೆ ಅನ್ನೋದು 10 ಅನುಮಾನ ಹುಟ್ಟಿಸಿದೆ. ತನಿಖೆ ಬಳಿಕ ಈ ಪ್ರಕರಣ ಮತ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಆನಂದ್ KS, News 18, ಮೈಸೂರು.